ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. 5 ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯದ ಜನರ ಭವಿಷ್ಯವನ್ನೇ ಹಾಳುಗೆಡವಿದೆ ಅಂತ ಬಿಜೆಪಿ ಶಾಸಕ ಹಾಗೂ ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ವಾಗ್ದಾಳಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದರು. ಸಿಎಂ ಸಿದ್ದರಾಮಯ್ಯ ಅವರದು ಲೂಟಿ ಗ್ಯಾರಂಟಿ ಸರ್ಕಾರ ಅಂತ ಲೇವಡಿ ಮಾಡಿದ್ರು. ಬಹಳ ಮುಖ್ಯವಾಗಿ ಗ್ಯಾರಂಟಿಗಳಿಗಿಂತನೂ ಲೂಟಿಯ ಗ್ಯಾರಂಟಿಯಿಂದ ಲೂಟಿ ಗ್ಯಾರಂಟಿ, ಕೆಟ್ಟ ಆಡಳಿತದ ಗ್ಯಾರಂಟಿ, ಆಡಳಿತದ ವಿಫಲತೆಯ ಗ್ಯಾರಂಟಿ, ಅಭಿವೃದ್ಧಿಯ ವಿಫಲತೆಯ ಗ್ಯಾರಂಟಿ, ಶಿಕ್ಷಣದ ವಿಫಲತೆ, ಆರೋಗ್ಯದ ಬಗ್ಗೆ ಆದ್ಯತೆ ಕೊಡದೆ, ಶಿಕ್ಷಣದ ಬಗ್ಗೆ ಆದ್ಯತೆ ಕೊಡದೆ, ಕೌಶಲ್ಯತೆ ಬಗ್ಗೆ ಆದ್ಯತೆಯನ್ನು ಕೊಡದೆ, ತಂತ್ರಜ್ಞಾನಕ್ಕೆ ಬಳಕೆಗೆ ಆದ್ಯತೆಯನ್ನು ಕೊಡದೆ, ಕೆಟ್ಟ ಆಡಳಿತವನ್ನು ಕೊಟ್ಟು ರಾಜ್ಯವನ್ನು ನಡೆಸಿರುವಂಥ ಈ ಕಾಂಗ್ರೆಸ್ ಸರ್ಕಾರದಿಂದ ಏನನ್ನು ಬಯಸ್ಲಿಕ್ಕೆ ಸಾಧ್ಯ ನೀವು? ಹಾಗಾಗಿ ಇವತ್ತು ಗ್ಯಾರಂಟಿಗಳ ಜೊತೆಯಲ್ಲಿ ಗ್ಯಾರಂಟಿನೂ ಸರಿಯಾಗಿ ನಡೆಸ್ಕೊಳ್ದೆ, ಗ್ಯಾರಂಟಿಗಳನ್ನು ಇವತ್ತು ಗ್ಯಾರಂಟಿಗಳು 50,000 52,000 ಕೋಟಿ ಪ್ರತಿ ವರ್ಷ ಖರ್ಚನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಅದನ್ನು ಇಳಿಸ್ಕೊಂಡು ಹೋಗಿದ್ದಾರೆ. ಆದರೆ ಇದಕ್ಕಿಂತ ಜಾಸ್ತಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಈ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗೆ ಬೇಕಾಗಿದ್ದ ದುಡ್ಡುಗಿಂತನೂ ಹೆಚ್ಚಿನ ಟ್ಯಾಕ್ಸ್ಗಳನ್ನು ಹೊರೆನ ಜನರ ಮೇಲೆ ಹಾಕಿದ್ದಾರೆ. ಹಾಗಾಗಿ ಇವತ್ತು ಈ ಸರ್ಕಾರ ಎಲ್ಲ ವಿಚಾರದಲ್ಲೂ ವಿಫಲರಾಗಿರುವಂಥದ್ದು, ಆಡಳಿತದಲ್ಲಿ ವಿಫಲತೆ ಮತ್ತು ಏನೊಂದು ಸರಿಯಾಗಿ ಆಡಳಿತ ಕೊಡದ ಕಾರಣ ಸಂಪೂರ್ಣ ರಾಜ್ಯದ ಜನತೆಯ ಭವಿಷ್ಯವನ್ನು ನಿರ್ನಾಮ ಮಾಡಿ ಹಾಳುಗೆಡಿಸಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. CAG ರಿಪೋರ್ಟ್ ಇದನ್ನೆಲ್ಲ ಎತ್ತಿಡಿದಿದ್ದಾರೆ. ಇವ್ರು ಎತ್ತಿಡಿದ್ರೂ ಇವ್ರಿಗೆ ಇದು ಮನವರಿಕೆನೂ ಆಗಲ್ಲ, ಇದು ತಿಳುವಳಿಕೆನೂ ಆಗಲ್ಲ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಣನು SCP TSP ದುಡ್ಡನ್ನು ಸಂಪೂರ್ಣವಾಗಿ ಇವತ್ತು ಅವರ ಏಳಿಗೆನೂ ಇವತ್ತು ಅದ್ರ ವಿಚಾರದಲ್ಲೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೊಟ್ಟಿರು 5% ಅಭಿವೃದ್ಧಿ ಆಗಿರೋದು ಅಂತ. ಸೊ ಯೋಚನೆ ಮಾಡಿ, ರಾಜ್ಯದ್ದು ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ಧಿಯೂ ಕುಂಠಿತವಾಗಿದೆ ಈ ಸರ್ಕಾರದಿಂದ ಅಂತಲೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ.